ಎಲ್ಲ ಪಿರಮಿಡ್ಗಳ ಮೇಲ್ಛಾವಣಿಗೆ ಹೆಂಚುಗಳನ್ನೇ ಬಳಸಲಾಗಿದೆ. ಬೆಳಕಿಗೋಸ್ಕರ ಈ ಹೆಂಚುಗಳ ನಡುವೆ ಸುಮಾರು 10 ರಿಂದ 15 ಪಾರದರ್ಶಕ ಗಾಜುಗಳನ್ನು ಹಾಕಲಾಗಿದೆ. ಪಿರಮಿಡ್ ತುದಿಯಲ್ಲಿ 4 ಭಾಗದಲ್ಲಿ ವೆಂಟಿಲೇಟರ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಪಿರಮಿಡ್ ಕೆಳಭಾಗದಲ್ಲಿ 3 ದಿಕ್ಕಿನಲ್ಲೂ ಕಿಟಕಿಗಳ ವ್ಯವಸ್ಥೆ ಇದೆ. ಇನ್ನು ಇಲ್ಲಿ ವ್ಯಾಸಂಗ ಮಾಡೋ ಮಕ್ಕಳಿಗೆ ಆಟಕ್ಕೆ ಅಂತ ಪಿರಮಿಡ್ ಪಕ್ಕದಲ್ಲೇ ವಿಶಾಲವಾದ ಸ್ಥಳಾವಕಾಶ ಇದೆ. ಪಿರಮಿಡ್ಗಳಲ್ಲಿ ಪಾಠ ಕಲಿತ್ರೆ ಹೊರಗಡೆ ಆಡ್ತಾ ನಲಿತಾ ಮಕ್ಕಳು ಸಖತ್ ಎಂಜಾಯ್ ಮಾಡ್ತಾರೆ. ಇನ್ನು ಇಲ್ಲಿ ಕರೆಂಟ್ ಪ್ರಾಬ್ಲಮ್ ಆಗಬಾರದು ಅನ್ನೋ ಕಾರಣಕ್ಕೆ ಸೋಲಾರ್ ಅಳವಡಿಸಲಾಗಿದೆ. ಇದರಿಂದಲೇ ಕಂಪ್ಯೂಟರ್ ಬಳಸ್ತಾರೆ. ನೀರಿಗಾಗಿ ಬೋರ್ವೆಲ್ ವ್ಯವಸ್ಥೆ ಕೂಡ ಇಲ್ಲಿದೆ. ಇಷ್ಟೊತ್ತು ನಾವು ನೋಡಿದ್ದು ಪಿರಮಿಡ್ ಶಾಲೆಯ ಹೊರಭಾಗ ಮಾತ್ರ. ಇನ್ನು ಶಾಲೆಯ ಕ್ಲಾಸ್ ರೂಮ್ಗಳು ಹೇಗಿವೆ ಅನ್ನೋ ಕುತೂಹಲ ನಿಮ್ಗೆ ಇದ್ದೇ ಇರುತ್ತೆ ಅಲ್ವಾ? ಬನ್ನಿ ಹಾಗಾದ್ರೆ ಶಾಲೆಯ ಕ್ಲಾಸ್ ರೂಮ್ಗಳು ಹೇಗಿವೆ, ಒಳಭಾಗದಲ್ಲಿ ಎಂತೆಂತ ಫೆಸಿಲಿಟಿ ಇದೆ ಅಂತ ನೋಡ್ಕೊಂಡು ಬರೋಣ. ಇಷ್ಟು ಹೊತ್ತು ನಾವು ನೋಡಿದಂತಹ 10 ಪಿರಮಿಡ್ಗಳೇ ಈ ಶಾಲೆಯ ಕ್ಲಾಸ್ ರೂಮ್ಗಳು. ಈ ಕ್ಲಾಸ್ ರೂಮ್ಗೆ ಎಂಟ್ರಿ ಕೊಟ್ರೆ ಮನಸ್ಸಿಗೆ ಅದೇನೋ ಒಂಥರ ಉಲ್ಲಾಸ, ಆನಂದ. ಈ ಕ್ಲಾಸ್ ರೂಮ್ಗಳಲ್ಲಿ 30ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕುಳಿತು ಪಾಠ ಕೇಳಬಹುದು. ವಿಶಾಲವಾದ ಕೊಠಡಿಯಲ್ಲಿ ಉತ್ತಮ ನೈಸರ್ಗಿಕ ಗಾಳಿ, ಬೆಳಕಿಗಾಗಿ 3 ದಿಕ್ಕಿನಲ್ಲೂ ಕಿಟಕಿಗಳ ವ್ಯವಸ್ಥೆ ಇದೆ. ಶಾಲೆ ಕೂಡ ನಿಸರ್ಗದ ಮಡಿಲಲ್ಲೇ ಇರೋದ್ರಿಂದ ನಿರಂತರವಾಗಿ ತಂಪು ಗಾಳಿಗೇನು ಕೊರತೆ ಇಲ್ಲ. ಜೊತೆಗೆ ಮೇಲ್ಛಾವಣಿ ಜೋಡಿಸಿರೋ ಪಾರದರ್ಶಕ ಗಾಜುಗಳಿಂದ ಸಾಕಷ್ಟು ಬೆಳಕು ಕೂಡ ಹರಿದು ಬರುತ್ತೆ. ಇನ್ನು ಪರಿಸರದ ನಡುವೆಯೇ ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಕು ಅನ್ನೋ ಉದ್ದೇಶದಿಂದ ಕ್ಲಾಸ್ ರೂಮ್ನ 3 ದಿಕ್ಕಿನಲ್ಲೂ ಸಸಿಗಳನ್ನ ಬೆಳೆಸಲಾಗಿದೆ. ಇದು ವಿದ್ಯಾರ್ಥಿಗಳ ಏಕಾಗ್ರತೆಗೆ ಸಹಾಯ ಮಾಡುತ್ತೆ. ಅದು ಯಾವ್ದ್ರಲ್ಲೂ ಓದ್ತಾ ಇದ್ದಾಗ ನನಗೆ ಮಗು ಹೂವು ಅಥವಾ ಗ್ರೀನು ನೋಡ್ತಾ ಇದ್ರೆ ಒಂಥರ ಮನಸ್ಸು ಆಹ್ಲಾದಕರವಾಗಿರುತ್ತೆ. ಇಟ್ ಗ್ರೋಸ್ ಬೆಟರ್ ಅಂತ ಇಲ್ಲೆಲ್ಲ ಓದಿದ್ದೆ. ಇಟ್ ಇಸ್ ಗಾಟ್ ಇಟ್ಸ್ ಓನ್ ಅಡಿಷನಲ್ ಕ್ವಾಲಿಟೀಸ್ ಅಂತ. ಅದಕ್ಕೋಸ್ಕರ ನಾನು ವಿಷನಲ್ಲಿ ನಾವು ಮುಂಚೆನೆ ಪ್ಲಾನ್ ಮಾಡಿದಾಗಲೇ ನಮ್ಮ ಕ್ಲಾಸಲ್ಲಿ ಎಲ್ಲಿ ತಿರುಗಿದ್ರು ಹೂವು ಅಥವಾ ಗ್ರೀನು ಕಾಣಬೇಕು ಅನ್ನೋ ಪ್ಲಾನ್. ಅಫ್ಕೋರ್ಸ್ ಇನ್ನೂ ಆಗಬೇಕಾಗಿದೆ ಇದೆಲ್ಲ. ಈ ಪಿರಮಿಡ್ಗಳ ಒಳಭಾಗದಲ್ಲಿ ಕಬ್ಬಿಣದ ಸಲಾಕೆಗಳನ್ನ ಬಳಸಲಾಗಿದೆ. ಒಳಭಾಗದಿಂದ ಪಿರಮಿಡ್ ಗೋಪುರ ನೋಡುತ್ತಿದ್ರೆ ಎಂಥವರ ಮನಸ್ಸು ಪ್ರಫುಲ್ಲಗೊಳ್ಳುತ್ತೆ. ಇಂಥ ವಾತಾವರಣದಲ್ಲಿ ಶಿಕ್ಷಣ ಪಡೆಯುತ್ತಿರೋ ವಿದ್ಯಾರ್ಥಿಗಳೇ ಅದೃಷ್ಟವಂತರು ಅನ್ನೋ ಭಾವನೆ ಬರುತ್ತೆ. ಹೀಗಾಗಿ ಈ ವಾತಾವರಣವನ್ನ ನೋಡಿಯೇ ಈ ಶಾಲೆಗೆ ಸೇರಿಕೊಂಡವರು ಇಲ್ಲಿದ್ದಾರೆ. ಟೌನ್ ಸ್ಕೂಲಲ್ಲಿ ಓದ್ತಾ ಇದ್ದೆ. ಟೌನ್ ಸ್ಕೂಲಿಂದ ಇಲ್ಲಿ ವಾತಾವರಣ ನೋಡ್ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡೆ. ಇಲ್ಲಿ ತುಂಬ ಚೆನ್ನಾಗಿ ಪಿರಮಿಡ್ ಎಲ್ಲ ಚೆನ್ನಾಗಿದೆ. ಮತ್ತು ಟೀಚರ್ಸ್ ಟೀಚಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ತಮ್ಮ ಮಕ್ಕಳ ಪಿರಮಿಡ್ ಶಾಲೆಯಲ್ಲಿ ಕಲಿತಾ ಇರೋದಕ್ಕೆ ಪೋಷಕರು ಹೆಮ್ಮೆ ಪಡ್ತಾರೆ. ತಮ್ಮ ಮಕ್ಕಳು ಈ ಶಾಲೆಗೆ ಸೇರಿದ ಮೇಲೆ ಸಾಕಷ್ಟು ಸುಧಾರಣೆಯಾಗಿದ್ದಾರೆ ಅಂತ ಸಂತಸ ವ್ಯಕ್ತಪಡಿಸ್ತಾರೆ. ನಮ್ಮ ಮಕ್ಕಳುಗಳೆಲ್ಲ ನೋಡಿದ್ರೆ ಒಳಗೆ ಹೋದಾಗ ಏನೋ ಒಂದು ನೆಮ್ಮದಿ, ತಣ್ಣಗಿರ್ತದೆ. ಬೇಸಿಗೆ ಆಗಲಿ ಮಳೆಗಾಲ ಆಗಲಿ ಮಕ್ಕಳಿಗೆ ಭಾಳ ಅನುಕೂಲ ಇದೆ. ಇಲ್ಲಿ ಪಾಠಕ್ಕೆ ಅನುಕೂಲ. ಮಾಸ್ಟ್ರು, ನಮ್ಮ ಹೆಡ್ ಮಾಸ್ಟ್ರು ಲಕ್ಷ್ಮಣ್ ಮಾಸ್ಟ್ರು, ನಮ್ಮ ರಾಮಮೂರ್ತಿ ಸಾರು, ಇವರೆಲ್ಲ ಭಾಳ ಚೆನ್ನಾಗಿ ಕಷ್ಟಪಡ್ತಾ ಇದ್ದಾರೆ. ಬರೇ ಸ್ಟಾರ್ಟಿಂಗ್ ಇದ್ದಿತ್ತು 90 ಜನ, ಈಗ 325 ಜನ ಆಗಿದ್ದಾರೆ. ಕ್ಲಾಸ್ ರೂಮ್ಗಳು ಮಾತ್ರ ಪಿರಮಿಡ್ ಶೈಲಿಯ ಕಟ್ಟಡದಲ್ಲಿವೆ. ಆದ್ರೆ ಗ್ರಂಥಾಲಯ, ವಿಜ್ಞಾನ ಪ್ರಯೋಗಾಲಯ, ಕಂಪ್ಯೂಟರ್ ಲ್ಯಾಬ್ಗಳೆಲ್ಲ ಸಾಮಾನ್ಯ ಕಟ್ಟಡದಲ್ಲಿದೆ. ಈ ಪಿರಮಿಡ್ ಶಾಲೆಯ ವಿಶೇಷತೆ ಅಂದ್ರೆ ಇವೆಲ್ಲವೂ ದಾನಿಗಳು ನೀಡಿದ ಸಹಾಯದಿಂದಲೇ ಕಟ್ಟಿಸಿದಂಥವು. ಇಷ್ಟೆಲ್ಲ ಹೇಳಿದ ಮೇಲೆ ಯಾವ ಕಾರಣಕ್ಕಾಗಿ ಪಿರಮಿಡ್ ಶೈಲಿಯಲ್ಲೇ ಶಾಲೆಯನ್ನ ಕಟ್ಟಲಾಗಿದೆ ಅನ್ನೋ ಡೌಟ್ ಖಂಡಿತ ನಿಮ್ಗೆ ಬಂದಿರಲೇಬೇಕು ಅಲ್ವಾ? ಈ ಸ್ಟೋರಿ ನೋಡಿ ನಿಮ್ ಡೌಟ್ ಫುಲ್ ಕ್ಲಿಯರ್ ಆಗುತ್ತೆ. ಜೊತೆಗೆ ಇದನ್ನ ಯಾರು ಕಟ್ಸಿದ್ದು, ಈ ಪಿರಮಿಡ್ ಶಾಲೆ ಎಲ್ಲಿದೆ ಅನ್ನೋ ಮಾಹಿತಿಯೂ ಸಿಗುತ್ತೆ.
ಇವರ ಹೆಸರು MR ರಾಮಮೂರ್ತಿ. ಈ ಪಿರಮಿಡ್ ಶಾಲೆ ಸಂಸ್ಥಾಪಕರು. NALನ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಇವರು ನಿವೃತ್ತಿ ನಂತರ ಹಳ್ಳಿಯ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ನೀಡಬೇಕು ಅಂತ ಆಕಾಂಕ್ಷೆ ಹೊಂದಿದ್ರು. ಸದ್ಯ ಪಿರಮಿಡ್ ಶಾಲೆ ಇರೋ ಜಾಗದಲ್ಲಿ ಬೇರೊಂದು ಶಾಲೆ ಇತ್ತು. ಆದ್ರೆ ಕಾರಣಾಂತರಗಳಿಂದ ಆ ಶಾಲೆಗೆ ಬೀಗ ಬಿತ್ತು. ಬಳಿಕ ರಾಮಮೂರ್ತಿಯವರೇ ಈ ಜಾಗವನ್ನ ಖರೀದಿಸಿ ಶಾಲೆ ಆರಂಭಿಸಿದ್ರು. ಮೊದಲು ಇಲ್ಲಿ ಪ್ರೌಢಶಾಲೆ ಇದ್ದಿದ್ರಿಂದ ಇವರು ಕೂಡ ಅದನ್ನೇ ಮುಂದುವರಿಸಿದ್ರು. ಶಾಲೆ ಆರಂಭವಾದ ಕೆಲ ದಿನಗಳ ನಂತರ ರಾಮಮೂರ್ತಿಯವರಿಗೆ ಪಿರಮಿಡ್ಗಳ ಮಹತ್ವದ ಬಗ್ಗೆ ಗೊತ್ತಾಯಿತು. ಪಿರಮಿಡ್ ಮಕ್ಕಳ ಏಕಾಗ್ರತೆಯನ್ನ ಹೆಚ್ಚಿಸೋ ಮಹತ್ವದ ತಾಣ. ಇಲ್ಲಿ ಧ್ಯಾನ ಮಾಡಿದ್ರೆ ಮನಸ್ಸು ಸಂಪೂರ್ಣ ನಿಯಂತ್ರಣಕ್ಕೆ ಬರುತ್ತಂತೆ. ಹೀಗಾಗಿ ಮಕ್ಕಳಿಗೆ ಇಂಥ ವಾತಾವರಣ ಸೃಷ್ಟಿಸಿದ್ರೆ ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯವಾಗುತ್ತೆ ಅನ್ನೋ ಮಹದಾಸೆಯಿಂದ 2005ರಲ್ಲಿ ಈ ಪಿರಮಿಡ್ ಶಾಲೆಯನ್ನ ನಿರ್ಮಿಸಲಾಗಿದೆ. ಸುಧಾದಲ್ಲಿ ತುಂಬ ಹಿಂದೆ 25-30 ವರ್ಷ ಇರ್ಬೋದು. ಅದರಲ್ಲಿ ಪಿರಮಿಡ್ ಏನೋ ಯಾರೋ ಒಬ್ಬರು ಬರ್ಕೊಂಡಿದ್ರು, ಅವ್ರಿಗೇನೋ ಹಾಗೆ ಹೆಲ್ಪ್ ಆಯಿತು, ಹೀಗೆ ಹೆಲ್ಪ್ ಆಯಿತು, ಸಮಥಿಂಗ್ ಲೈಕ್ ದಟ್. ಎನಿವೇ ಸಮ್ ಕ್ಯೂರಿಯಾಸಿಟಿ ಸ್ಟಾರ್ಟೆಡ್ ಇನ್ ಮೈ ಮೈಂಡ್. ಇಮಿಡಿಯೇಟಾಗಿ ನಾನು ಏನು ಮಾಡಿದೆ, ವೆಂಟ್ ಟು ದ ವೆಬ್ಸೈಟ್ಸು ಎಲ್ಲ ನೋಡಿದೆ. ಅದ್ರದ್ದು ಎಫೆಕ್ಟ್ಸ್ ಎಲ್ಲ ತಿಳ್ಕೊಂಡೆ. ಇಟ್ ಹಸ್ ಗಾಟ್ ಇಟ್ಸ್ ಓನ್ ಎನರ್ಜಿ, ಪಾಸಿಟಿವ್ ಎನರ್ಜಿಸ್ ಹೇಗೆ ಅಟ್ರಾಕ್ಟ್ ಮಾಡುತ್ತೆ, ಹೌ ಇಟ್ ಹ್ಯಾಕ್ಸ್ ದ ಆಂಟೆನಾ ಟು ರೀಚ್ ದಿ ಗುಡ್ ಎನರ್ಜೀಸ್ ಫ್ರಮ್ ದಿ ಸರೌಂಡಿಂಗ್ಸ್, ಆಲ್ಸೋ ಆಕ್ಟ್ಸ್ ಆಸ್ ಎ ಜನರೇಟರ್ ಆಫ್ ಗುಡ್ ಎನರ್ಜಿ ಆಲ್ಸೋ. ಅದಕ್ಕೇನೆ ಎಲ್ಲರೂ ಫೀಲಿಂಗು ಮೆಡಿಟೇಷನ್ಗೆ ಪೀಪಲ್ ಆರ್ ಯೂಸಿಂಗ್ ಇಟ್ ಅಂತೆಲ್ಲ. ಐ ಜಸ್ಟ್ ವೆಂಟ್ ಥ್ರೂ ದೋಸ್ ಥಿಂಗ್ಸ್. ತಕ್ಷಣ ನಂಗೆ ಏನಿಸ್ತು, ಸ್ಕೂಲ್ ಶುರು ಮಾಡುವಾಗ ನನಗೆ ಅದು ಜ್ಞಾಪಕಕ್ಕೆ ಬಂತು. ಈ ಪಿರಮಿಡ್ ಶಾಲೆ ಕಟ್ಟಿಸಿದ ನಂತರ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಬದಲಾವಣೆ ಕಂಡು ಬಂದಿದೆಯಂತೆ. ಈ ಬಾರಿ 95% ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಶಾಲೆಯಲ್ಲಿ ಸುಮಾರು 300ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. 17 ಶಿಕ್ಷಕರು ಇಲ್ಲಿನ ಮಕ್ಕಳಿಗೆ ಪಾಠ ಮಾಡ್ತಾರೆ. ಬಹುಶಃ ನನಗನ್ಸಿರೋ ಪ್ರಕಾರ, ನಾನು ವೈಯಕ್ತಿಕವಾಗಿ ಏನಾದರೂ ಸಣ್ಣ ಪ್ರಾಬ್ಲಮ್ ಆದಾಗ, ಮಾನಸಿಕವಾಗಿ ಪ್ರಾಬ್ಲಮ್ ಆದಾಗ ಒಳಗಡೆ ಕೂತ್ಕೊಂಡಾಗ ಒಂದು ರೀತಿ ಕಾಮಾಗಿ ಅನ್ಸುತ್ತೆ. ನಿದ್ದೆ ಬರಲಿಲ್ಲ ಅಂದ್ರೆ ನಿದ್ದೆ ಬರುತ್ತೆ, ಓದ್ಬೇಕನ್ಸುತ್ತೆ. ಇದು ನನ್ನ ವೈಯಕ್ತಿಕವಾಗಿ. ಮಕ್ಕಳಿಗೆ ಏನನ್ಸಿದೆ ಅಂತಲ್ಲ. ಈಗ ಮೊದಲು ನಮ್ಮಲ್ಲಿ ರಿಸಲ್ಟ್ ಕಡಿಮೆ ಇತ್ತು, ಇವತ್ತು 95% ನಾವು ರಿಸಲ್ಟ್ ಬಂದಿದೆ. ಇನ್ನು ಈ ಪಿರಮಿಡ್ ಶಾಲೆ ನಿರ್ಮಿಸೋ ಉದ್ದೇಶ ಮಕ್ಕಳಲ್ಲಿ ಏಕಾಗ್ರತೆ ಮೂಡಿಸೋದು. ಪಿರಮಿಡ್ಗಳಲ್ಲಿ ಧ್ಯಾನ ಮಾಡಿದ್ರೆ ಮನಸ್ಸು ಸಂಪೂರ್ಣ ನಿಯಂತ್ರಣಕ್ಕೆ ಬರುತ್ತಂತೆ. ಹೀಗಾಗಿ ಮಕ್ಕಳಿಗೆ ಇಂಥ ವಾತಾವರಣ ಸೃಷ್ಟಿಸಿದ್ರೆ ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯವಾಗುತ್ತೆ ಅನ್ನೋ ಮಹದಾಸೆಯಿಂದ ಈ ಪಿರಮಿಡ್ ಶಾಲೆಯನ್ನ ನಿರ್ಮಿಸಲಾಗಿದೆ. ಮೊದಲಿದ್ದ ಪ್ರೌಢಶಾಲೆಯನ್ನೇ ಮುಂದುವರೆಸಿದ ರಾಮಮೂರ್ತಿಯವರು ನಂತರ ಪ್ರಾಥಮಿಕ ಮತ್ತು ನರ್ಸರಿ ಶಾಲೆಗಳನ್ನ ಪ್ರಾರಂಭಿಸಿದ್ದಾರೆ. ಅಂದಹಾಗೆ ಈ ಶಾಲೆಯಲ್ಲಿ ಫೀಸ್ ಕೂಡ ತುಂಬಾ ಕಮ್ಮಿ, ತಿಂಗಳಿಗೆ ಕೇವಲ 50 ರೂಪಾಯಿ ಮಾತ್ರ. ಹಾಗಾಗಿ ಈ ಭಾಗದ ಜನತೆಗೆ ಪಿರಮಿಡ್ ಶಾಲೆ ವರವಾಗಿ ಪರಿಣಮಿಸಿದೆ. ಇಷ್ಟೆಲ್ಲ ಶಾಲೆ ಬಗ್ಗೆ ತಿಳಿದುಕೊಂಡ ಮೇಲೆ ಆ ಶಾಲೆ ಎಲ್ಲಿದೆ ಅನ್ನೋ ಕುತೂಹಲ ನಿಮ್ಮಲ್ಲಿ ಮೂಡಿರಬಹುದು. ಈ ಶಾಲೆ ಇರೋದು ಬೆಂಗಳೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿ, ಅಂದ್ರೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ತೋರೆಪಾಳ್ಯ ಹಳ್ಳಿಯಲ್ಲಿ. ನೋಡಿದ್ರಲ್ಲ ಪಿರಾಮಿಡ್ ಶಾಲೆಯನ್ನ. ಇಷ್ಟ ದಿನ ಪಿರಾಮಿಡ್ ಅನ್ನು ನೋಡ್ಬೇಕಾದ್ರೆ ನಾವು ಈಜಿಪ್ತಿಗೆ ಹೋಗ್ಬೇಕಾಗ್ತಿತ್ತು. ಆದ್ರೆ ಈಗ ಪಿರಾಮಿಡ್ ಶಾಲೆಯನ್ನ ನೋಡ್ಬೇಕಾದ್ರೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ತೊರೆಪಾಳ್ಯ ಹಳ್ಳಿಗೆ ಬರಲೇಬೇಕು. ಯಾಕಂತಂದ್ರೆ ಇದು ಪ್ರಪಂಚದಲ್ಲೇ ಪ್ರಥಮ ಬಾರಿಗೆ ಪಿರಾಮಿಡ್ ಶೈಲಿಯಲ್ಲಿ ಕಟ್ಟಿರುವಂತಹ ಶಾಲೆ ಇದು. ಕ್ಯಾಮರಾಮನ್ ಸತೀಶ್ ಅವರೊಂದಿಗೆ ಅರುಣ್ ಬಡ್ಗೇರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನೋಡಿದ್ರಲ್ಲ ವೀಕ್ಷಕರೇ ಪಿರಮಿಡ್ ಶಾಲೆಯ ಮಹತ್ವವನ್ನ. ಇಂಥ ಪಿರಮಿಡ್ಗಳನ್ನ ನೀವು ತಯಾರಿಸಿ ಅದರಲ್ಲಿ ಧ್ಯಾನ ಮಾಡ್ತಾ ದಿನದ ಜಂಜಾಟಗಳಿಂದ ಒಂದಷ್ಟು ರಿಲ್ಯಾಕ್ಸ್ ಆಗಬಹುದು. ಜೊತೆಗೆ ಮಾನಸಿಕವಾಗಿ ನೀವು ಒಂದಷ್ಟು ಸದೃಢರಾಗಬಹುದು. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಈಗ ನೀವು ಫಿಲಿಪ್ಸ್ ಟಿವಿ ಕೊಂಡಾಗ 4 ವರ್ಷಗಳ ವಾರಂಟಿ ಮಾತ್ರವಲ್ಲದೆ ಇನ್ನೂ ಹೆಚ್ಚಿನದನ್ನು ಪಡೆಯುವಿರಿ. ನಾಲ್ಕು ಬದಿಗಳಿಂದ ಗಾಳಿ ಎಳೆದು ಕೋಣೆಯ ಮೂಲೆ ಮೂಲೆಗೂ ತಂಪು ಹವೆ ಪಸರಿಸುತ್ತದೆ. ಹೊಸ ಸಿಂಫನಿ ವಿಂಟರ್ ಏರ್ ಕೂಲರ್. ಹಣದಿಂದ ಆಟಿಕೆ ಖರೀದಿಸಬಹುದು, ಆದರೆ ಗೆಳೆಯರನ್ನಲ್ಲ. ಮನಪೂರ್ವಕ ಅಪ್ಪುಗೆಗೂ ಶುಲ್ಕವಿದೆಯೇ?
ಆಪ್ತ ಮಿತ್ರರನ್ನು ನೀವು ಎಂದಾದ್ರೂ ಕೇಳುವಿರೆ ಅಡ್ವೈಸಿಗೆ ಬೆಲೆ ಎಷ್ಟೆಂದು? ಕೈಯಾರೆ ಉಳಿಸಲು ಎಂದೂ ಯಾರಾದ್ರೂ ಫೀಸ್ ಕೇಳಿದ್ದುಂಟೆ? ಒಂದೇ ಕರೆಗೆ ಓಗೊಟ್ಟು ಓಡೋಡಿ ಬರೋದಕ್ಕೆ, ವರ್ಷಾನುವರ್ಷಗಳ ಸಂಬಂಧ ನಿಭಾಯಿಸ್ಲಿಕ್ಕೆ ಯಾರಾದ್ರೂ ಬೆಲೆ ಕಟ್ಬಹುದಾ? ಸಂಬಂಧಗಳನ್ನು ಹಣದಿಂದ ಅಳಿಯಲಾಗಲ್ಲ. ಅದಕ್ಕಾಗಿಯೇ IDBI ಬ್ಯಾಂಕ್ ಸೇವಿಂಗ್ಸ್ ಮತ್ತು ಕರೆಂಟ್ ಅಕೌಂಟ್ಗಳಿಗೆ ಚಾರ್ಜ್ಗಳನ್ನು ತೊಲಗಿಸಿಬಿಟ್ಟಿದೆ. IDBI ಬ್ಯಾಂಕ್, ಏಕೆಂದ್ರೆ ನಿಮ್ಮ ಹಣಕ್ಕಿಂತ ನೀವೇ ಬಹುಮೂಲ್ಯರು. ಎಲ್ಲಿದ್ದಿ ನೀನು? John will be there in 20. कछुए से आगे चल निकल, कछुए से आगे रुक जाना नहीं, कछुए से आगे, कछुए से आगे. Hey John, ಬೇಗ ಪ್ಲಾನ್ ಮಾಡ್ಬಿಡೋಣ. ಚಟ್ಪಟ್ ಅಂತ ತಯಾರಾಗ್ತೀಯಾ? John, ಸಮರ್ಪಿಸುತ್ತಿದ್ದೇವೆ ಹೊಸ ಯಮಹ SCR ಡಿಸ್ಕ್ ಬ್ರೇಕ್ಗಳ ಜೊತೆಗೆ ಸ್ಟೇ ಅಹೆಡ್ ಇತರ ಆಮೆಗಳಿಗಿಂತ. ಗೋಡೆಗಳಲ್ಲಿ ಚಕ್ಕೆ ಎಳುವುದನ್ನು ತಪ್ಪಿಸಬೇಕಾದಲ್ಲಿ ಪೇಂಟ್ ಮಾಡುವ ಮೊದಲು ಬಿರ್ಲಾ ವೈಟ್ ವಾಲ್ ಕೇರ್ ಪುಟ್ಟಿ ಹಾಕಿರಿ. ಇದರ ಜಲ ಪ್ರತಿರೋಧಕ ಕ್ಷಮತೆ ಸಾಮಾನ್ಯ ಗೋಡೆಗಳಲ್ಲೂ ಪೇಂಟ್ನ ಚಕ್ಕೆ ಏಳದಂತೆ ಪೇಂಟ್ಗೆ ಗಟ್ಟಿಮುಟ್ಟಾದ ಹಾಗೂ ಸ್ಮೂತ್ ಆಧಾರ ಒದಗಿಸುತ್ತದೆ. ಬಿರ್ಲಾ ವೈಟ್ ವಾಲ್ ಕೇರ್ ಪುಟ್ಟಿ ಹಪ್ಪಳದಂತಹ ಚಕ್ಕೆಗಳಿಂದ ಮುಕ್ತಿ. एसिडिटी में डाइजीन लो, इसमें कुछ खास बात है. ये जल्दी असर करता है, इसका असर देर तक रहता है. इंडियन मेडिकल एसोसिएशन द्वारा प्रमाणित एसिडिटी के लिए नंबर 1 एंटासिड है डाइजीन. डाइजीन खास है, डॉक्टर का विश्वास है. ಅಪ್ಪ, ನನ್ನ ಬರ್ತ್ಡೇಗೆ ಲ್ಯಾಪ್ಟಾಪ್ ಕೊಡಿಸ್ತೀಯಾ? ಖಂಡಿತ ಕೊಡಿಸ್ತೀನಿ ಮಗು. ಲ್ಯಾಪ್ಟಾಪ್ ನೋಡ್ತಿರೋ, ಫಾರಿನ್ ಯೂನಿವರ್ಸಿಟಿಗೆ ಹೋಗ್ತಾಳೆ, ಫೇಸ್ಬುಕ್ ಯೂಟ್ಯೂಬ್ ನಂತ ದೊಡ್ಡ ಸಾಧನೆ ಮಾಡ್ತಾಳೆ. ಕನಸು ಕಾಣುವ ಲೈಸೆನ್ಸ್ ಇದೆಯಾ ನಿಮ್ಮ ಹತ್ರ? ಅಂದ್ರೆ ಒಂದ್ ನಿಮಿಷ, ಹೇಗೆ ಹೋಗ್ತಾಳೆ ಫಾರಿನ್ ಯೂನಿವರ್ಸಿಟಿಗೆ ಲ್ಯಾಪ್ಟಾಪ್ ಇಲ್ಲಿ ಕೂತ್ಕೊಂಡ? ಎಜುಕೇಶನ್ಗೆ ಹಣ ಬೇಕಾಗುತ್ತೆ. ಮಗಳ ಎಜುಕೇಶನ್ ನ ಗ್ಯಾರಂಟಿ ಇದೆಯಾ ನಿಮ್ಮ ಹತ್ರ? ಐಸಿ ಅಲ್ಲ, ICICI ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್. ಕನಸು ಕಾಣುವ ಲೈಸೆನ್ಸ್, ಜೀವನದ ಲೈಸೆನ್ಸ್. ಎಜುಕೇಶನ್ ಸೊಲ್ಯೂಷನ್ಸ್ ಗಾಗಿ ಲಾಗ್ ಆನ್ ಟು ICICI PruLife.com.